ಹಾಯ್, ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಮಾತಾಡ್ತಿರುವಂತಹ ವಿಚಾರ ಲೇಡೀಸಿಗೆ ಸಂಬಂಧಪಟ್ಟಿದ್ದು. ಎಲ್ಲ ಲೇಡೀಸ್ಗಳಿಗೂ ಕೂಡ ಏನಾದರೂ ಒಂದು ಸರ್ವಿಸ್ಗೋಸ್ಕರ ಸಲೂನ್ ಅಥವಾ ಪಾರ್ಲರಿಗೆ ಹೋಗ್ತೀವಿ. ಸೊ ಹೋದವಾಗ ಅದಕ್ಕೆ ಅಂತ ಸ್ವಲ್ಪ ಟೈಮಲ್ಲಿ ಫ್ರೀ ಮಾಡ್ಕೊಂಡು ಹೋಗಿ. ಬಿಕಾಸ್ ಈಗ ನೀವು ಫೇಶಿಯಲ್ ತಗೊತಾ ಇರ್ತೀರಾ, ಮಾತಾಡಿಕೊಂಡು ಅಥವಾ ಎಲ್ಲೋ ಅರ್ಜೆಂಟ್ ಹೋಗಬೇಕಾಗಿರುತ್ತೆ. ಆ ಟೈಮಲ್ಲಿ ನೀವು ಸರ್ವಿಸ್ನ ತಗೊಂಡಾಗ ನಿಮಗೆ 100% ರಿಸಲ್ಟ್ ಸಿಗಲ್ಲ. ಯಾಕೆ ಅಂತಂದರೆ ಕ್ರೀಮು, ಸ್ಟೀಮು, ಮಸಾಜು ಎಷ್ಟು ಕೆಲಸ ಮಾಡುತ್ತೋ ಅದೇ ಥರ ಆ ಮಸಾಜ್ ತಗೊಳ್ಳೋವಾಗ ನಿಮ್ಮ ಮೈಂಡ್ ಫ್ರೀ ಆಗುತ್ತೆ. ಆ ಮೈಂಡ್ ಸ್ಟ್ರೆಸ್ ಫ್ರೀ ಆದಾಗಲೂ ಕೂಡ ಸ್ಕಿನ್ ಗ್ಲೋ ಆಗುತ್ತೆ. ಅದರಿಂದನೂ ಸಹ ನಿಮಗೆ 100% ರಿಸಲ್ಟ್ ಸಿಗುತ್ತೆ. ಇದನ್ನು ಸಹ ಒಮ್ಮೆ ಟ್ರೈ ಮಾಡಿ ನೋಡಿ. ನೀವು ಯಾವುದೇ ಸರ್ವಿಸ್ ಆದರೂ ಓಕೆ, ಐಬ್ರೋ ಅಥವಾ ಹೇರ್ ಕಟ್ಟಿ ಅದಕ್ಕೆ ಹೋದಾಗಲೂ ಅಷ್ಟೇ, ನೀವು ಎಷ್ಟು ಪೀಸ್ಫುಲ್ ಆಗಿರ್ತೀರಾ ಅಥವಾ ಎಷ್ಟು ಅದಕ್ಕೆ ಟೈಮ್ ಕೊಟ್ಕೊಂಡು ಹೋಗ್ತೀರಾ ಅಷ್ಟು ಪರ್ಫೆಕ್ಷನ್ ಬರುತ್ತೆ. ನೀವು ಹರಿಬರಿ ಮಾಡಿದಷ್ಟು ಕೆಲಸ ಸ್ವಲ್ಪ ಆಚೆ ಈಚೆಗೂ ಚಾನ್ಸಸ್ ಇರುತ್ತೆ. ಅಲ್ಲದೆ ನಾವಿವಾಗ ವರ್ಕೌಟ್ ಮಾಡುವಾಗ ಅಥವಾ ಜಿಮ್ಗೆ ಹೋಗುವಾಗ ಅಥವಾ ಯಾವುದೇ ಕ್ಲಾಸಸ್ ಅಟೆಂಡ್ ಮಾಡುವಾಗ ನಾವು ಹೇಗೆ ಅದಕ್ಕೆ ಅಂತ ಟೈಮ್ ಕೊಟ್ಕೊತೀವೋ ಮಂತ್ಲಿ ನಿಮಗೆ ಅಂತ ಒಂದಿಷ್ಟು ಸಮಯನ ಎತ್ತಿಡಿ. ಇದು ನನ್ನ ಸಜೆಷನ್ನು. ಸಾಧ್ಯ ಆದಷ್ಟು ಮಕ್ಕಳನ್ನ ಮನೆಯಲ್ಲಿ ಯಾರನ್ನಾರು ನೋಡ್ಕೊಳ್ಳಿಕ್ಕೆ ಹೇಳಿ, ಬಿಟ್ಟು ಬಂದರೆ ಇನ್ನೂ ಒಳ್ಳೆಯದು. ಫ್ರೆಂಡ್ಸ್, ರಿಲೇಟಿವ್ಸ್ ಅವರೆಲ್ಲ ಬಂದಾಗ ಸ್ವಲ್ಪ ಮಾತಾಡ್ತಾರೆ, ಸೊ ಡಿಸ್ಟರ್ಬೆನ್ಸ್ ಇರುತ್ತೆ. ನೀವು ಮಸಾಜ್ ತಗೊಳ್ಳುವಾಗಲೂ ಅಷ್ಟೇ, ಹೆಡ್ ಮಸಾಜ್, ಫೇಸ್ ಆರ್ ಎನಿಥಿಂಗ್, ಸ್ವಲ್ಪ ರಿಲ್ಯಾಕ್ಸ್ಡ್ ಆಗಿರಿ. ದೆನ್ ನೀವು ಅವ್ರ ಜೊತೆನೂ ಯಾರು ನಿಮಗೆ ಸರ್ವಿಸ್ ಕೊಡ್ತಿದ್ರೆ ಅವ್ರ ಜೊತೆ ಸರ್ವಿಸ್ ಕಡಿಮೆ ಮಾತಾಡಿ. ಅವಶ್ಯಕತೆ ಇದ್ದರೆ ಮಾತ್ರ ಮಾತಾಡಿ. ಒಂದು ರಿಲ್ಯಾಕ್ಸ್ಗೋಸ್ಕರ ನಿಮ್ಮ ಹೇಗೆ ಒಂದು ಫೇಶಿಯಲ್ ಗ್ಲೋಯಿಂಗ್ಗೋಸ್ಕರ ಅಂತ ಹೋಗ್ತಿರೋ ಅದ್ರ ಜೊತೆ ನಿಮಗೆ 2 in 1 ಲಾಭ ಆಗುತ್ತೆ. ಫುಲ್ ರಿಲ್ಯಾಕ್ಸ್ಡಾಗಿ ಹೊರಗಡೆ ಬರಬಹುದು. ಮತ್ತು ಈಗ ತುಂಬ ಇಂಪಾರ್ಟೆಂಟ್ ಸಹ ಇವಾಗಿನ ಲೈಫಲ್ಲಿ ವರ್ಕಿಂಗ್ ವುಮೆನ್ಸ್ ಮಾತ್ರ ಅಲ್ಲ, ಪ್ರತಿಯೊಬ್ಬರಿಗೂ ಕೂಡ ಸ್ಟ್ರೆಸ್ ಅನ್ನೋದು ಇದ್ದೇ ಇರುತ್ತೆ. ನಾವು ಒತ್ತಡ ಮುಕ್ತವಾಗಿ ಬದುಕಬೇಕು ಅಂತ ಅಂದರೆ ನಮಗೊಂದು ರಿಲ್ಯಾಕ್ಸೇಷನ್ ಬೇಕು. ವರ್ಕೌಟು, ಎಕ್ಸಸೈಸ್ ಜೊತೆಗೆ ಈ ಒಂದು ಬ್ಯೂಟಿ ಸರ್ವಿಸಸ್ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ಟೈಮು ನಾನು ಹೇಳಿದ ಸಜೆಷನ್ನ ನೀವು ತಗೊಂಡು ನೋಡಿ, ಎಕ್ಸ್ಪೀರಿಯನ್ಸ್ನ ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಬಾಯ್ ಬಾಯ್.